Hello everyone, welcome to Navras Maths Tutorials, exercise number 2.3, first question. ನೋಡಿ ಏನು ಕೊಟ್ಟಿದ್ದಾರೆ, determine which of the polynomials has x plus 1 a factor ಅಂತ ಕೊಟ್ಟಿದ್ದಾರೆ. ನೋಡಿ ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈಗ ನೋಡಿ ಇದು ಒಂದು ಎಕ್ಸ್ಪ್ರೆಷನ್, ಈ ಎಕ್ಸ್ಪ್ರೆಷನ್ ಅಲ್ಲಿ ಎಕ್ಸ್ ಪ್ಲಸ್ 1 ಫ್ಯಾಕ್ಟರ್ ಇದೇನಾ ಅಂತ ಅವ್ರು ಕೇಳಿದ್ದಾರೆ. ಓಕೆ, ಇದನ್ನ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ಮೇಡಮ್ ಅಂದ್ರೆ, ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ 10 ನಂಬರ್ ಇದೆ, ಇದು 2 ಫ್ಯಾಕ್ಟರ್ 2 ಇಂಟು 5 ಮಾಡಿದ್ರೆ ಫ್ಯಾಕ್ಟರ್ 2 ಕೂಡ ಆಗುತ್ತಲ್ವಾ, 10 ಫ್ಯಾಕ್ಟರ್ 2 ಆಗುತ್ತೆ ಅಲ್ವಾ. ಈಗ ನಾವು ಡಿವೈಡ್ ಮಾಡ್ತೀವಿ, ಡಿವೈಡ್ ಮಾಡೋಣ. 2 5 10, ರಿಮೈಂಡರ್ ಏನ್ ಬಂತು 0, 2 5 10 ಬಂತಲ್ವಾ. ಮೇನ್ ರಿಮೈಂಡರ್ ನೋಡಿ, ರಿಮೈಂಡರ್ 0 ಬಂದ್ರೆ ನಾವು ಹೇಳ್ಬೋದು 2 ಫ್ಯಾಕ್ಟರ್ ಅಂತ. ಸೊ ಅದೇ ರೀತಿ ಇದನ್ನ ನಾವು ಏನ್ ಮಾಡ್ಬೇಕು, ಈಗ ಎಕ್ಸ್ ಪ್ಲಸ್ 1 ಇದೆ ಅಲ್ವಾ. ಸೊ ನೋಡಿ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0, ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಈ 1 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ -1 ಆಗುತ್ತೆ. ಸೊ ಎಕ್ಸ್ ಎಲ್ಲೆಲ್ಲಿದೆನೋ ಅದು -1 ಹಾಕಿ ರಿಪ್ಲೇಸ್ ಮಾಡಿ ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ರಿಮೈಂಡರ್ 0 ಬಂದ್ರೆ ನಮ್ಗೆ ನಾವು ಹೇಳ್ಬೋದು ಎಕ್ಸ್ ಪ್ಲಸ್ 1 ಇಸ್ ಎ ಫ್ಯಾಕ್ಟರ್ ಅಂತ. ಸೊ ಫಸ್ಟ್ ಏನ್ ಮಾಡ್ಬೇಕು, ಪಾಲಿನಾಮಿಯಲ್ ಎಕ್ಸ್ ಪ್ಲೇಸ್ ಅಲ್ಲಿ -1 ಹಾಕೋಣ. ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆನೋ ಅಲ್ಲಲ್ಲಿ -1 ನೋಡಿ. ಎಕ್ಸ್ ಕ್ಯೂಬ್ ಇದೆ, ಸೊ -1 ಕ್ಯೂಬ್ ಪ್ಲಸ್ -1 ಸ್ಕ್ವೇರ್ ಪ್ಲಸ್ -1 ಪ್ಲಸ್ 1. ಓಕೆ, ಈಗ ವ್ಯಾಲ್ಯೂ ನೋಡಿ -1 ನೋಡಿ, -1 ಇಂಟು -1 ಇಂಟು -1 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ 1 ಅಂತೂ 1 ಬರುತ್ತೆ. ಆದ್ರೆ 2 ಸಾರಿ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಮತ್ತೆ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮತ್ತೆ ನಮ್ಗೆ ಮೈನಸ್ ಬರುತ್ತೆ. ಸೊ -1 ಬಂತು. ಓಕೆ, ಇಲ್ಲಿ -1 ಇಂಟು -1 2 ಸಾರಿ ಮಲ್ಟಿಪ್ಲೈ ಮಾಡಿದ್ವಿ, ಅವಾಗ ಏನ್ ಬರುತ್ತೆ ನಮ್ಗೆ +1 ಬರುತ್ತೆ. ಸೊ ಇಲ್ಲಿ +1 ಆಯ್ತು. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ 1 ಇದೆ, ಇಲ್ಲಿ ಏನಿದೆ +1 ಇದೆ. ಈಗ ನೋಡಿ ಇಲ್ಲಿ -1 ಇದೆ, ಇಲ್ಲಿ +1 ಇದೆ, ಕ್ಯಾನ್ಸಲ್ ಆಯ್ತು. ಇಲ್ಲಿ -1 ಇದೆ, ಇಲ್ಲಿ +1 ಇದೆ, ಕ್ಯಾನ್ಸಲ್ ಆಯ್ತು. ಸೊ ಆನ್ಸರ್ ಏನ್ ಬಂತು 0, ರಿಮೈಂಡರ್ 0 ಬಂತು ಅಲ್ವಾ. ಸೊ ಈ ರೀತಿ ರಿಮೈಂಡರ್ 0 ಬಂದ್ರೆ ನಾವೇನ್ ಹೇಳ್ಬೋದು, x plus 1 is a factor of given polynomial ಅಂತ ಹೇಳ್ಬೋದು. ಓಕೆ, x plus 1 is a factor of given polynomial. ಅದೇ ರೀತಿ ಇದನ್ನು ಮಾಡೋಣ. ಇದಕ್ಕೂ ಅದೇ ರೀತಿ -1 ಹಾಕ್ಬೇಕು, ಯಾಕಂದ್ರೆ ಇದು ಒಂದೇ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ x plus 1 ಅಂತ. ಸೊ ಎಲ್ಲಾ ಕ್ವಶನ್ಸ್ಗೆ ಅದೇ ಅಪ್ಲೈ ಆಗುತ್ತೆ. ಸೊ -1 is equals to x to the power of 4 ಇದೆ, ಸೊ -1 to the power of 4 plus -1 cube plus -1 square plus -1 plus 1. ಓಕೆ, ಈಗ ನೋಡಿ -1 4 ಟೈಮ್ಸ್ ಮಾಡಿದಾಗ ಮಲ್ಟಿಪ್ಲೈ ನೋಡಿ, 2 ಸಾರಿ ಮಾಡಿದಾಗ +1 ಆಯ್ತು, ಇಲ್ಲಿನೂ 2 ಸಾರಿ ಮಾಡಿದಾಗ +1 ಆಯ್ತು ಅಲ್ವಾ. 2 ಮಲ್ಟಿಪ್ಲೈ ಮಾಡಿ, ಈಗ 2 +1 ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಬರೋದು +1 ಬಂತು. ಸೊ ಇಲ್ಲೇನ್ ಬರುತ್ತೆ +1 ಬರುತ್ತೆ. ಆದ್ರೆ ಕ್ಯೂಬ್ ಮಾಡಿದಾಗ ನಮ್ಗೆ ಮೈನಸ್ ಬರುತ್ತೆ. ಸೊ -1 ಇಲ್ಲಿ ಪ್ಲಸ್ ಆಗುತ್ತೆ, -1 ಇಂಟು -1 +1 ಆಯ್ತು. ಸೊ +1 ಪ್ಲಸ್ ಇಂಟು ಮೈನಸ್ ಮೈನಸ್, 1 ಇದೆ 1 +1 ಇದೆ. ಓಕೆ, ಈಗ ನೋಡಿ ಈ +1 ಈ -1 ಕ್ಯಾನ್ಸಲ್ ಆಯ್ತು, ಈ +1 ಈ -1 ಕ್ಯಾನ್ಸಲ್ ಆಯ್ತು, ಏನ್ ಉಳಿತು 1 ಉಳಿತು ಅಲ್ವಾ. ನೋಡಿ ರಿಮೈಂಡರ್ 0 ಬಂದ್ರೆ ನಾವು ಹೇಳ್ಬೋದಾಗುತ್ತೆ x plus 1 is a factor of given polynomial. ಇಲ್ಲಿ ಏನ್ ಹೇಳ್ಬೇಕಾಗತ್ತೆ, x plus 1 is not a factor of given polynomial ಅಷ್ಟೇ.
ಓಕೆ, ಈಗ ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 3x ಕ್ಯೂಬ್ ಪ್ಲಸ್ 3x² ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಎಕ್ಸ್ ಪ್ಲೇಸ್ ಅಲ್ಲಿ -1 ಹಾಕಿ ಬರೆಯೋಣ ಫಸ್ಟ್. ಪ್ಲಸ್ 3 ಇಂಟು -1 ಕ್ಯೂಬ್ ಪ್ಲಸ್ 3 ಇಂಟು -1² ಪ್ಲಸ್ -1 ಪ್ಲಸ್ 1. ಓಕೆ, ಈಗ ನೋಡಿ -1 4 ಟೈಮ್ಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, -1 ಇಂಟು -1 ಪ್ಲಸ್ 1 ಆಯ್ತು. ಅದೇ ರೀತಿ ಇನ್ನೂ ಎರಡು -1 ಇಂಟು -1 ಮಾಡಿದಾಗ ಪ್ಲಸ್ 1 ಆಗುತ್ತೆ. ಸೊ ಪ್ಲಸ್ ಬರುತ್ತೆ ಇಲ್ಲಿ, 1 ಪ್ಲಸ್ 1 ಆಯ್ತು. ಈಗ ನೋಡಿ ಪ್ಲಸ್ ಇಲ್ಲಿ -1 ಕ್ಯೂಬ್ ಇದೆ, 3 ಟೈಮ್ಸ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, -1 ಬರುತ್ತೆ. -1 ಇಂಟು 3 ಮಾಡಿದಾಗ -3 ಬರುತ್ತೆ. ಸೊ ಇಲ್ಲೇ ಬರ್ಬಿಡೋಣ -3. ಓಕೆ, ಇಲ್ಲಿ ನೋಡಿ ಪ್ಲಸ್ -1 ಇಂಟು -1 ಸ್ಕ್ವೇರ್ ಇದೆ, ಮಲ್ಟಿಪ್ಲೈ ಮಾಡಿದಾಗ +1 ಆಯ್ತು. +1 ಇಂಟು 3 ಮಾಡಿದಾಗ +3 ಬರುತ್ತೆ. ಓಕೆ, ಇಲ್ಲಿ ಪ್ಲಸ್ ಇಂಟು -1 ಇದೆ, +1. ಈಗ ನೋಡಿ ಇಲ್ಲಿ -1 ಇಲ್ಲಿ +1 ಕ್ಯಾನ್ಸಲ್ ಆಯ್ತು, ಇಲ್ಲಿ -3 +3 ಕ್ಯಾನ್ಸಲ್ ಆಯ್ತು. ಏನ್ ರಿಮೈಂಡರ್ ಉಳಿತು, 1 ಉಳಿತು. ನೋಡಿ 1 ಉಳಿದ್ರೆ ನಾವೇನ್ ಹೇಳಕ್ಕಾಗತ್ತೆ, ನಾಟ್ ಎ ಫ್ಯಾಕ್ಟರ್ ಅಂತ ಹೇಳ್ಬೇಕು. ಸೊ ಬರೆಯೋಣ, ಎಕ್ಸ್ ಪ್ಲಸ್ 1 ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್. ಓಕೆ, ಈಗ ಫೋರ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಕ್ಯೂಬ್ -x² -2 ಪ್ಲಸ್ √2 ಇಂಟು ಎಕ್ಸ್ ಪ್ಲಸ್ √2 ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಅಷ್ಟೇ -1 ಕ್ಯೂಬ್ -1 ಸ್ಕ್ವೇರ್. ನೋಡಿ ಎಕ್ಸ್ ಪ್ಲಸ್ ಅಲ್ಲಿ ಏನು ಇಲ್ಲಿ ಮೈನಸ್ ಇದೆ, ಈ ಮೈನಸ್ ಇದ್ದಿದ್ದು ಮೈನಸ್ ಹಂಗೆ ಹಾಕೋಬೇಕು, ಇದನ್ನ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ -1 ಸ್ಕ್ವೇರ್. ಇದನ್ನ ಆಸ್ ಇಟ್ ಈಸ್ ಹಂಗೆ ಬರೆಯೋಣ, 2√2. ಇಲ್ಲಿ ನೋಡಿ ಎಕ್ಸ್ ಇದೆ, ಸೊ ಇಲ್ಲಿ -1 ಪ್ಲಸ್ √2. ಓಕೆ, ಈಗ ನೋಡಿ ನಾನು ಇಲ್ಲಿ ಮೈನಸ್ ಬರೆಯೋದನ್ನ ಮರ್ತು ಬಿಟ್ಟಿದ್ದೆ. ಸೊ ಮೈನಸ್, ಇಲ್ಲಿ ಮೈನಸ್ ಇದೆ ಅಲ್ವಾ, ಮೈನಸ್ ಬರೀಲೇಬೇಕು ಕಂಪಲ್ಸರಿ. ಓಕೆ, ಈಗ ನೋಡಿ -1 ಕ್ಯೂಬ್ ಇದೆ, -1 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನಾಗುತ್ತೆ, ಮೈನಸ್ ಹಂಗೆ ಉಳಿಯುತ್ತೆ. ಸೊ -1. ಇಲ್ಲಿ -1 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಹೋಗ್ಬಿಡುತ್ತೆ, +1 ಆಯ್ತು. ಆದ್ರೆ ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು, -1. ಓಕೆ, ಇಲ್ಲಿ ಮೈನಸ್ ಇದೆ. ನೋಡಿ ಇಲ್ಲಿ ಮೈನಸ್ ಹಾಗೆ ಇಡೋಣ, ಯಾಕಂದ್ರೆ ಇಲ್ಲಿ -1 ಇದೆ, ಇದರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು ನಾವು. ನೋಡಿ ಇದು ಈ ಕಡೆ ಇದೆ, ಸೊ ನಾವು ಈ ಕಡೆ ಇಟ್ಕೊಂಡು ಮಲ್ಟಿಪ್ಲೈ ಮಾಡೋಣ, 2 ಪ್ಲಸ್ √2. ಓಕೆ, ಈ ಮೈನಸ್ ಇಲ್ಲಿರೋದು ಹೊರಗಡೆ ಇರೋದು ಹೊರಗಡೆನೇ ಇರ್ಲಿ. -1 ಇಂಟು 2 ಏನಾಯ್ತು, -2. ಈಗ ನೋಡಿ -1 ಇಂಟು √2 ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. √2 ಇಂಟು 1 ಅಂದ್ರೆ √2ನೇ ಬರುತ್ತೆ, ಸೈನ್ ಚೇಂಜ್ ಆಯ್ತು ಅಲ್ವಾ. ಈಗ ಏನ್ ಉಳಿತು, ಪ್ಲಸ್ √2. ಈಗ ಇನ್ನೊಂದು ಸ್ಟೆಪ್ ಮಾಡ್ಬೇಕು ನೋಡಿ, -1 ಇಲ್ಲೊಂದು -1 ಇದೆ, ಏನಾಯ್ತು, -2 ಆಯ್ತು. ಓಕೆ, ಈಗ ಬ್ರಾಕೆಟ್ ತೆಗೆಯೋಣ, ಮೈನಸ್ ಇಂಟು ಮೈನಸ್ +2, ಮೈನಸ್ ಇಂಟು ಮೈನಸ್ ಪ್ಲಸ್ √2. ಈಗ ಇಲ್ಲಿ ಏನಿದೆ, ಪ್ಲಸ್ √2. ಓಕೆ, ಈಗ ನೋಡಿ ಇಲ್ಲಿ -2 ಇದೆ, ಇಲ್ಲಿ +2 ಇದೆ, ಕ್ಯಾನ್ಸಲ್ ಆಗತ್ತಲ್ವಾ, ಕ್ಯಾನ್ಸಲ್. ಇಲ್ಲಿ ಒಂದು √2 ಇದೆ, ಇಲ್ಲಿ ಒಂದು √2 ಇದೆ, ಇಲ್ಲಿ ಪಕ್ಕಕ್ಕೆ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 1 √2 ಇಲ್ಲಿ 1 √2 ಆಡ್ ಮಾಡಿದಾಗ ಏನಾಗುತ್ತೆ, ಲೈಕ್ ಟರ್ಮ್ಸ್ ಅಲ್ವಾ, ಆಡ್ ಮಾಡ್ಬೋದು. ಸೊ 2 √2 ಆಯ್ತು, 2 √2 ಇಸ್ ದ ಆನ್ಸರ್. ಅಂದ್ರೆ ಈಗ ನಾವು ಇದಕ್ಕೇನ್ ಹೇಳ್ಬೋದು, ರಿಮೈಂಡರ್ 0 ಬಂದ್ರೆ ನಾವು ಹೇಳ್ಬೋದಾಗಿತ್ತು. ಸೊ ಇಲ್ಲಿನೂ ಏನಾಗತ್ತೆ, ಎಕ್ಸ್ ಪ್ಲಸ್ 1 ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು.
ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು. ಈಗ ನೆಕ್ಸ್ಟ್ ಒನ್.